ನಮಸ್ಕಾರ ವ್ಯೂವರ್ಸ್, ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನಿವತ್ತು ಮೇನ್ ಆಗಿ ಒಂದು ಸೆಟ್ಟಿಂಗ್ ಅನ್ನು ಹೇಳಲಿಕ್ಕೆ ಯೂಟ್ಯೂಬ್ ಅದು ಸೆಟ್ಟಿಂಗ್ ಅನ್ನು ಹೇಳಲಿಕ್ಕಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ಅದು ಸೆಟ್ಟಿಂಗ್ ಯೂಟ್ಯೂಬ್ ಅದು ವಿಡಿಯೋಸ್ ಎಲ್ಲ ನಾನು ಮಾಡಿದ್ದೀನಿ ಆಯ್ತಾ. ನನಗೆ ಆದ ಪ್ರಾಬ್ಲಮ್ಸ್ ನಿಮಗೆ ಆಗೋದು ಬೇಡ, ಅದಕ್ಕೆ ನಾನು ಈ ಸೆಟ್ಟಿಂಗ್ ಅನ್ನು ನಿಮಗೆ ಹೇಳ್ಬೇಕಂತ ಅನಿಸಿತು. ಹಾಗಾಗಿ ನಾನು ವಿಡಿಯೋ ಮಾಡಿದೆ. ಯಾಕಂತ ಹೇಳಿದ್ರೆ ನಾನು ವಿಡಿಯೋ ಮಾಡಿದ್ದೇನೆ, ನಾನು ತುಂಬಾ ವಿಡಿಯೋಸ್ ಅನ್ನು ಮಾಡಿದ್ದೇನೆ. ಎಲ್ಲ ವಿಡಿಯೋಗೂ ಸಹ ಒಳ್ಳೆ ವ್ಯೂಸ್ ಸಿಕ್ತಿತ್ತು ನನಗೆ. 200, 100 ಈ ತರ ನಂದು ಜಾಸ್ತಿಯಾಗಿ ಇದ್ದ ವಿಡಿಯೋಸ್ ಎಲ್ಲ ಟೀಚಿಂಗ್ ಅದೇ ವಿಡಿಯೋಸ್ ಇದ್ದದ್ದು. ನಾನು ಎಜುಕೇಶನಲ್ ವಿಡಿಯೋಸ್ ಜಾಸ್ತಿಯಾಗಿ ಮಾಡ್ತಿದ್ದೆ. ಆದ್ಮೇಲೆ ಮ್ಯೂಸಿಕ್ ಅದು ಮಾಡ್ತೇನೆ, ಕೋಟದ್ದು ವಿಡಿಯೋಸ್ ಮಾಡ್ತೇನೆ ಆಯ್ತಾ. ಇದಿಷ್ಟು ತುಂಬಾ ವಿಡಿಯೋಸ್ ಮಾಡಿದ್ದೇನೆ ನಾನು. ಎಲ್ಲ ವಿಡಿಯೋಸ್ಗೂ ಸಹ ವ್ಯೂಸ್ ಒಳ್ಳೆ ರೀತಿ ಬರ್ತಾ ಇತ್ತು ಆಯ್ತಾ. ಇದು ಟೀಚಿಂಗ್ ಗೆ ವ್ಯೂಸ್ ಬರುದು ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟನೇ ಅಲ್ವಾ. ಟೀಚಿಂಗ್ ವಿಡಿಯೋಗೆ ಎಲ್ಲ ಅದು ಎಲ್ಲ ಯೂಟ್ಯೂಬರ್ಸ್ ಗೆ ಗೊತ್ತಿರ್ತದೆ ಯಾವ ತರ ವ್ಯೂಸ್ ಬರ್ತದೆ ಅಂತ. ಒಮ್ಮೆ ಇದಾದ್ರೆ ಒಳ್ಳೆ ವ್ಯೂಸ್ ಬರ್ತದೆ. ಆದ್ರೆ ನನಗೆ ವ್ಯೂಸ್ ಬರ್ತಾ ಇತ್ತು 100, 200 ಈ ತರ ವ್ಯೂಸ್ ಬರ್ತಿತ್ತು ಟೀಚಿಂಗ್ ವಿಡಿಯೋಗೆ. ನಾನು ಬಿಗಿನರ್ ಯೂಟ್ಯೂಬರ್ ಅಲ್ಲಿ ಆಯ್ತಾ. ಹಾಗಾಗಿ ಇದು ನಂದು ಸ್ಟಾರ್ಟಿಂಗ್. ಇನ್ನು ಜಾಸ್ತಿ ಬರ್ಬೋದು ವ್ಯೂಸ್ ಟೈಮ್ ಹೋದಾಗೆ. ಆದ್ರೆ ಈಗ ಬಂದಿದ್ದು ನಾವು ಸ್ಟಾರ್ಟಿಂಗ್ ಅಲ್ವಾ, ಸ್ಟಾರ್ಟಿಂಗ್ ಅಲ್ಲಿ ವ್ಯೂಸ್ ಬಂದಿದ್ದೇ ದೊಡ್ಡದು ಅಲ್ವಾ. 200, 100 ಈ ತರ ವ್ಯೂಸ್ ಬರೋದೇ ದೊಡ್ಡದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ಆ ವ್ಯೂಸ್ ಏನಾಯ್ತು ಗೊತ್ತಾ, ನಂದು ಒಂದು ಸೆಟ್ಟಿಂಗ್ ಮಿಸ್ಟೇಕ್ ಆಗಿ ಆ ವ್ಯೂಸ್ ಎಲ್ಲ ಡಿಲೀಟ್ ಆಗಿ ಹೋಯ್ತು. ನಾನು ಎಷ್ಟೋ ವಿಡಿಯೋ ಮಾಡಿದೆ, 130 ಏನು ವಿಡಿಯೋ ಮಾಡಿದೆ ನಾನು. ಮಾಡ್ಲಿಕ್ಕೆ ಇದು ಸ್ಟಾರ್ಟ್ ಮಾಡಿ 1 ಮಂತ್ 2 ಮಂತ್ ಏನೋ ಆಯ್ತು ಅಷ್ಟೇ, ಜಾಸ್ತಿ ಆಗ್ಲಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಆದ್ರೆ ನಂದು ಅದು 130 ವಿಡಿಯೋಸ್ ಆಗಿತ್ತು. ಆ 130 ವಿಡಿಯೋಸ್ ಸಹ ಎಲ್ಲ ವ್ಯೂಸ್ ಸಹ ಡಿಲೀಟ್ ಆಯ್ತು. ನಂದು ಒಂದೊಂದು ಟೀಚಿಂಗ್ ಅದು ಇದು ಸಹ ವಿಡಿಯೋಸ್ ತುಂಬಾ ಇದಿರ್ತದೆ, ಅಂದ್ರೆ ತುಂಬಾ ಕಷ್ಟ ಇರ್ತದೆ ಅದು ಮಾಡ್ಲಿಕ್ಕೆ. ಟೀಚಿಂಗ್ ಅದು ವಿಡಿಯೋ ಮಾಡೋದಂದ್ರೆ ತುಂಬಾ ಕಷ್ಟನೇ ಅಲ್ವಾ. ಅದ್ರದ್ದು ಎಲ್ಲ ವ್ಯೂಸ್ ಸಹ ಹೋಗಿದೆ. ಅದು ಯಾವ ಸೆಟ್ಟಿಂಗ್ ಅಲ್ಲಿ ಹೋಗಿದೆ ಅಂತ ನಾನು ಹೇಳ್ತೀನಿ ಬನ್ನಿ. ನೀವು ಅದು ಸೆಟ್ಟಿಂಗ್ ಮಾಡಿದೀರಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿ ಆಯ್ತಾ. ಅದೇ ತರ ನಂದು ಕಮೆಂಟ್ ಸಹ ಬ್ಲಾಕ್ ಆಗಿತ್ತು. ಕಮೆಂಟ್ ಸಹ ಯಾರ್ದು ಕಮೆಂಟ್ ಸಹ ನನಗೆ ಬರ್ತಿರ್ಲಿಲ್ಲ. ಅದನ್ನು ನಂದು ಸೆಟ್ಟಿಂಗ್ ಅಲ್ಲಿ ಒಂದು ಮಿಸ್ಟೇಕ್ ಆಗಿ ಅದನ್ನು ಬ್ಲಾಕ್ ಆಗಿತ್ತು. ನಾನು ಆನ್ ಮಾಡಿ ಇಟ್ಟಿದೆ ಅಂತ ಅನ್ಕೊಂಡಿದ್ದೆ ಕಮೆಂಟ್ಸ್ ಅದು ಸಹ. ನನ್ನ ತಲೆಯಲ್ಲಿ ಅದು ಆನ್ ಆಗಿದೆ ಅಂತ, ಆದ್ರೆ ಅದು ಡಿಸೇಬಲ್ ಆಗಿತ್ತು ಕಮೆಂಟ್ಸ್ ಸಹ. ಅದು ಸೆಟ್ಟಿಂಗ್ ಎಲ್ಲಿ ಮಾಡ್ಬೇಕಂತ ಹೇಳ್ತೇನೆ. ಅದು ಸೆಟ್ಟಿಂಗ್ ನಿಮ್ದು ಆಗಿದೆ ಇಲ್ವಾ ಅಂತ ನೋಡ್ಕೊಳ್ಳಿ ಆಯ್ತಾ. ನಂದು ಇದುವರೆಗೆ ಮೊನ್ನೆ ತನಕ ಸಹ ಕಮೆಂಟ್ಸ್ ಸಹ ಬರ್ತಿರ್ಲಿಲ್ಲ. ಮೊನ್ನೆ ನಾನು ನೋಡಿದಾಗ ಕಮೆಂಟ್ ಬಾಕ್ಸ್ ಸಹ ನಂದು ಇದು ಡಿಸೇಬಲ್ ಆಗಿದೆ. ಮತ್ತೆ ಅದನ್ನು ಕರೆಕ್ಟ್ ಮಾಡಿದ್ದೇನೆ. ನನ್ನಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗ್ಬಹುದು, ವಿಡಿಯೋಸ್ ನೋಡಿ ಆಯ್ತಾ. ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನೋಡುವ ಬನ್ನಿ. ನಂದು ಫಸ್ಟಿಗೆ ನಂದು ವ್ಯೂಸ್ ಎಷ್ಟು ಸಿಕ್ಕಿದೆ ಅಂತ ನಾನು ಯೂಟ್ಯೂಬಿಗೆ ಹೋಗಿ ತೋರಿಸ್ತೇನೆ ನಿಮಗೆ. ಅದು ಮತ್ತೆ ಕರೆಕ್ಟ್ ಆಯ್ತು. ಅದು ನಾನು ಸೆಟ್ಟಿಂಗ್ ಅನ್ನು ಕರೆಕ್ಟ್ ಮಾಡಿದ್ಮೇಲೆ ಅದು ಸರಿ ಆಯ್ತು. ನಿಮ್ದು ಆತರ ಆಗಿರ್ಬೋದು, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆಯ್ತಾ. ಮತ್ತೆ ಅಷ್ಟು ಕಷ್ಟ ಬಿಟ್ಟು ಮಾಡಿದ ವಿಡಿಯೋಸ್ ಎಲ್ಲ ಸುಮ್ನೆ ಹೀಗೆ ಡಿಲೀಟ್ ಆಗ್ಲಿಕ್ಕೆ ಬಿಡ್ಬೇಡಿ, ನೋಡ್ಕೊಳ್ಳಿ. ನನಗೆ ಆದಾಗೆ ನಿಮಗೆ ಆಗೋದು ಬೇಡ. ನನಗೆ ಅದು ಡಿಲೀಟ್ ಆದಾಗ ತುಂಬಾ ಬೇಜಾರಾಯ್ತು, ರಾತ್ರಿ ನಿದ್ರೆನೆ ಬರ್ಲಿಲ್ಲ ನನಗೆ. ಇಲ್ಲಿ ನೋಡಿ, ನನ್ ವ್ಯೂಸ್ ನೋಡಿ ಯಾವ ತರ ಬಂದಿದೆ ಅಂತ. ಅದು ಡಿಲೀಟ್ ಆದ್ಮೇಲೆ ಉಂಟಲ್ಲ, ವ್ಯೂಸ್ ಸಹ ಅಷ್ಟೇ ಬರುದು. ಇಲ್ಲಿ ನೋಡಿ, ಇದೆಲ್ಲ ಉಂಟಲ್ಲ ಲೈವ್ 26 ಅಲ್ಲಿ ಸೆಪ್ಟೆಂಬರ್ ಲೈವ್ ಟ್ರೇಡ್. ಇದಕ್ಕೆ 100 ಈ ತರ ವ್ಯೂಸ್ ಇತ್ತು, 100 ಇತ್ತು ಇದಕ್ಕೆ ವ್ಯೂಸ್. ಇದು ಸಹ 100 ಮೇಲೆ ಇತ್ತು ವ್ಯೂಸ್.
ಎಲ್ಲ 6 ಆಗಿದೆ ನೋಡಿ. ವ್ಯೂಸ್ ಎಲ್ಲ 6, 7, 3 ಈ ತರ ಆಗಿದೆ ನೋಡಿ. 9 ನೋಡಿ. ಇದು ಪಿ ಸಿ ಆರ್ ಅದು ನಾನು ಟ್ರೇಡಿಂಗ್ ಅದು ವಿಡಿಯೋ ಮಾಡುದು ಜಾಸ್ತಿಯಾಗಿ. ನಿಮ್ಗೆ ಟ್ರೇಡಿಂಗ್ ಕಲೀಲಿಕ್ಕೆ ಇದ್ರೆ ಟ್ರೇಡಿಂಗ್ ಅದು ವಿಡಿಯೋಸ್ ಮಾಡಿದ್ದೇನೆ ನಾನು. 32 ವಿಡಿಯೋಸ್ ಮಾಡಿದ್ದೇನೆ. ಆ 32 ವಿಡಿಯೋಸ್ ಅನ್ನು ಡೇ 1 ಇಂದ ಡೇ 32 ತನಕ ಸಹ ನೀವು ಬಿಡದೆ ನೋಡಿದ್ರೆ ನಿಮ್ಗೆ ಟ್ರೇಡಿಂಗ್ ಬರ್ತದೆ. ನೀವು ಟ್ರೇಡಿಂಗ್ ಮಾಡಬಹುದು, ಆಯ್ತಾ. ಟ್ರೇಡಿಂಗ್ ಕಲಿಬೇಕಂತಿದ್ರೆ ನಂದು ಇದು ವಿಡಿಯೋಸ್ ಅನ್ನು ನೋಡಿ. ಇದಕ್ಕೆ ನಾನು ಏನೋ ಚಾರ್ಜ್ ಮಾಡಲ್ಲ. ಇದು ಫ್ರೀ ಕನ್ನಡ ಕೋರ್ಸ್, ಕನ್ನಡದಲ್ಲಿ ಮಾಡಿದ್ದೀನಿ. ಫ್ರೀ ಆಗಿ ನೀವು ಕಲಿಬಹುದು, ಆಯ್ತಾ. ಬೇಕಾದ್ರೆ ನೆಕ್ಸ್ಟ್ ಲೈವ್ ಸ್ಟ್ರೀಮ್ ಅನ್ನು ಮಾಡ್ಬೇಕಂತಿದ್ದೇನೆ ಟ್ರೇಡಿಂಗ್ ಅಲ್ಲಿ. ಅದನ್ನು ನಾನು ಮಾಡ್ತೀನಿ. ಅದಕ್ಕೂ ನೀವು ಲೈವ್ ಸ್ಟ್ರೀಮ್ ಮಾಡ್ಬೇಕಂತಿದ್ರೆ ನೀವು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನಿಮಗೆ ಒಂದು ವೇಳೆ ಟ್ರೇಡಿಂಗ್ ಕಲಿಯುವವರಾಗಿದ್ರೆ ಲೈವ್ ಸ್ಟ್ರೀಮ್ ಬೇಕಂತಿದ್ರೆ ಕಮೆಂಟ್ ಹಾಕಿ. ಒಂದು 20 ಮೆಂಬರ್ಸ್, 25, 30 ಮೆಂಬರ್ಸ್ ಆದ್ಮೇಲೆ ನಾನು ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ತೀನಿ, ಆಯ್ತಾ. ಇಲ್ಲಿ ನೋಡಿ, ನಂದು ವ್ಯೂಸ್ ಎಲ್ಲ ಡೌನ್ ಆಗಿದೆ. 7, 3, 100 ಇದ್ದಲ್ಲಿಗೆ 7, 3 ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗ್ತದಲ್ವಾ. ಪಿ.ಸಿ.ಆರ್ ಇದು ನೋಡಿ 9 ಇದೆ, ಈ ತರ 11 ಈ ತರ ಇದೆ. ಆದ್ಮೇಲೆ ನಾನು ಮೊನ್ನೆ ಸೆಟ್ಟಿಂಗ್ ಮಾಡಿ ಆದ್ಮೇಲೆ ವ್ಯೂಸ್ ಬರ್ತಾ ಇದೆ ನೋಡಿ. 35, 43 ಈ ತರ ವ್ಯೂಸ್ ಬರ್ತಾ ಇದೆ. ಆದ್ರೆ ವ್ಯೂಸ್ ರೇಟ್ ಸ್ವಲ್ಪ ಡೌನ್ ಆಗಿದೆ ಮೊನ್ನೆಯಿಂದ. ನೆಕ್ಸ್ಟ್ ಅದು ಸೆಟ್ಟಿಂಗ್ ನೀವು ನಂದು ಸೆಟ್ಟಿಂಗ್ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನಾನು ತೋರಿಸ್ತೀನಿ. ನಾವೀಗ ಒಂದು ಗೂಗಲ್ ಅಕೌಂಟ್, ನಮ್ದು ಈಗ ಯೂಟ್ಯೂಬ್ ಅದು ಗೂಗಲ್ ಅಕೌಂಟ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ನೀವು ಇಲ್ಲಿ ಅಕೌಂಟಿಗೆ ಬನ್ನಿ. ಗೂಗಲ್ ಅಕೌಂಟ್ ಅಂತ ಕೊಡಿ. ಇಲ್ಲಿ ಅಕೌಂಟ್ ಅಂತ ಕೊಟ್ಟಾಗ ಇಲ್ಲಿ ಡಾಟಾ ಅಂಡ್ ಪ್ರೈವಸಿ ಅಂತ ಬರ್ತದಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಡಾಟಾ ಅಂಡ್ ಪ್ರೈವಸಿ ಇದು ಆನ್ ಇದೆಯಾ ಆಫ್ ಇದೆಯಾ ಅಂತ ಒಂದ್ಸಲ ನೀವೆಲ್ಲ ಚೆಕ್ ಮಾಡಿ, ಆಯ್ತಾ ಯೂಟ್ಯೂಬರ್ಸ್. ಸುಮ್ನೆ ನಿಮ್ಮ ವಿಡಿಯೋಸ್ ಎಲ್ಲ ವ್ಯೂಸ್ ಎಲ್ಲ ಡಿಲೀಟ್ ಆಗ್ಲಿಕ್ಕೆ ಬಿಡಬೇಡಿ. ಎಷ್ಟು ಕಷ್ಟ ಬಿಟ್ಟಿರ್ತೀರಂತ ನನಗೂ ಗೊತ್ತು. ನನ್ನಾಗೆ ಅಲ್ವಾ ನೀವು ಸಹ. ನೋಡಿ, ಇಲ್ಲಿ ವೆಬ್ ಅಂಡ್ ಆಪ್ ಆಕ್ಟಿವಿಟಿ, ಇಲ್ಲಿಗೆ ಇದು ಆರೋ ಮಾರ್ಕ್ ಇಲ್ಲಿ ಕ್ಲಿಕ್ ಮಾಡಿ. ಇದು ಆನ್ ಇದೆ ನಂದು, ಇಲ್ಲಿಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸೆಟ್ಟಿಂಗ್, ಇಲ್ಲಿ ಆಟೋ ಡಿಲೀಟ್ ಆನ್ ಇದೆ. ಇದು ಆಟೋ ಡಿಲೀಟ್ ಆನ್ ಇರಬಾರ್ದು, ಆಯ್ತಾ. ಆಟೋ ಡಿಲೀಟ್ ಆಫ್ ಇರ್ಬೇಕು ಇದು. ನೋಡಿ, ಡಿಲೀಟಿಂಗ್ ಆಕ್ಟಿವಿಟಿ ಓಲ್ಡರ್ ದ್ಯಾನ್ 18 months ಇದೇ ನಂದು ಮೇನ್ ಮಿಸ್ಟೇಕ್ ಆಗಿದೆ. 18 months ಆದ್ಮೇಲೆ ಅದು ಡಿಲೀಟ್ ಆಗ್ತದೆ, ಆಯ್ತಾ. ಓಲ್ಡರ್ ಇದ್ದದೆಲ್ಲ ನಾನು ಅದು ಪುನಃ ಬಿಟ್ಟಿದ್ರೆ ನಂದು ಅದು ವಿಡಿಯೋಸ್ ಸಹ ಡಿಲೀಟ್ ಆಗ್ತಿತ್ತು. ನನಗೆ ಸಡನ್ ಆಗಿ ಅಂದಾಜಾಗಿ ನಾನು ಇದನ್ನು ಆಫ್ ಮಾಡಿ ಬಿಟ್ಟೆ ಅವತ್ತೆ, ಆಯ್ತಾ. ಇದು ನಾನು ಬೇರೆ ಅಕೌಂಟ್ ಅಲ್ಲಿ ತೋರಿಸ್ತಿದ್ದೇನೆ ನಿಮಗೆ. ಇಲ್ಲಿ ಆಟೋ ಡಿಲೀಟ್ ಆನ್ ಇದ್ರೆ ಇದನ್ನು ಏನ್ ಮಾಡಿ ಗೊತ್ತಾ, ಇಲ್ಲಿ ಬಂದು ಆಟೋ ಡಿಲೀಟ್ 18 month ಅಂತ ಇದೆ. ಇದನ್ನು ಡೋಂಟ್ ಆಟೋ ಡಿಲೀಟ್ ಅಂತ ಕೊಡಿ. ಡೋಂಟ್ ಆಟೋ ಡಿಲೀಟ್ ಆಕ್ಟಿವಿಟಿ ಆದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಕನ್ಫರ್ಮ್ ಯುವರ್ ಪರ್ಫಾರ್ಮೆನ್ಸ್ ಟು ಕೀಪ್ ಯುವರ್ ಆಕ್ಟಿವಿಟಿ ಅಂಟಿಲ್ ಯು ಡಿಲೀಟ್ ಇಟ್ ಮ್ಯಾನ್ಯುವಲಿ. ನಾವು ಡಿಲೀಟ್ ಮಾಡುವ ತನಕ ಅದು ಡಿಲೀಟ್ ಮಾಡಲ್ಲ. ಆಟೋ ಡಿಲೀಟ್ ಆಫ್ ಕೊಟ್ರೆ, ಆಯ್ತಾ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಕೊಡಿ. ಯಾವುದೇ ಒಂದು ಇದನ್ನು ಹಾಗೆ ನಮ್ದು ಈ ತರ ನಮ್ದು ಯೂಟ್ಯೂಬ್ ಅಲ್ಲದೆ ಇರ್ತದಲ್ಲ, ಅದು ಅಕೌಂಟ್ ಅನ್ನು ಬೇಕಾದ್ರೆ ನಾವು 18 months ಆದ್ಮೇಲೆ ಆಟೋ ಡಿಲೀಟ್ ಅಂತ ಈ ತರ ಕೊಟ್ಟು ಬಿಡ್ಬೋದು. ನಮ್ದು ಯೂಟ್ಯೂಬ್ ಅಕೌಂಟ್ ಅಲ್ವಾ. ಯೂಟ್ಯೂಬ್ ಅಕೌಂಟ್ ಅದು ಮೇನ್ ಬೇಕೇ ಅಲ್ವಾ, ವಿಡಿಯೋಸ್ ಎಲ್ಲ ಅದೆಲ್ಲ ನಾವು ಜಾಗ್ರತೆ ಮಾಡ್ಬೇಕು. ಇಲ್ಲಿ ಆಟೋ ಡಿಲೀಟ್ ಆಫ್ ಅಂತ ಇರ್ಬೇಕಾಯ್ತಾ. ಇದು ವೆಬ್ ಆಕ್ಟಿವಿಟಿ, ನನಗ್ ಗೊತ್ತಿಲ್ಲ ವೆಬ್ ಆಕ್ಟಿವಿಟಿಯಲ್ಲಿ ಆನ್ ಇರ್ಬೇಕಾ ಆಫ್ ಇರ್ಬೇಕಂತ. ಆದ್ರೆ ಆಫ್ ಇಟ್ಕೊಂಡ್ ಬಿಡಿ ಇದನ್ನು ಸಹ. ನಾವು ಒಂದು ಸಣ್ಣ ಮಿಸ್ಟೇಕ್ ಇದ್ರೆ ಉಂಟಲ್ಲ, ನಮ್ದು ಸಣ್ಣ ಮಿಸ್ಟೇಕ್ ಅಲ್ಲಿ ಎಲ್ಲ ಹೋಗ್ತದೆ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಇದೆ ಅಲ್ಲ, ಇದು ನಾವು ಆಫ್ ಮಾಡಿದ್ವಿ. ವೆಬ್ ಅಂಡ್ ಆಪ್ ಆಕ್ಟಿವಿಟಿ, ಯೂಟ್ಯೂಬ್ ಹಿಸ್ಟ್ರಿ ಅಂತ ಇದೆ. ಇದನ್ನು ನೋಡಿ, ಇಲ್ಲಿ ನಂದು ಇದೆಲ್ಲ ಆಫ್ ಆಗಿತ್ತು, ಆಯ್ತಾ. ಆನ್ ಆಗಿತ್ತು ಇದೆಲ್ಲ ಆಟೋಮೆಟಿಕ್ ಡಿಲೀಟ್. ಇಲ್ಲಿ ಆಟೋ ಡಿಲೀಟ್ ಆನ್ ಇದೆ ನೋಡಿ. ಇದನ್ನು ಇಲ್ಲಿ 36 month ಗೆ ಡಿಲೀಟ್ ಆಗ್ತದೆ ನಂದು ಇದೆಲ್ಲ ಹಿಸ್ಟ್ರಿ.
ಅದಕ್ಕೇನ್ ಮಾಡಿ, ಡೋಂಟ್ ಆಟೋ ಡಿಲೀಟ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಡಿ. ನನಗೆ ಇದು ಡಿಲೀಟ್ ಆಗ್ಬೇಕು, ಇದು ನಂದು ಅದೇ ಅಕೌಂಟ್ ಅಲ್ಲ. ಓಕೆ, ನೆಕ್ಸ್ಟ್ ಅಂತ ಕೊಡಿ ಆಯ್ತಾ. ನೆಕ್ಸ್ಟ್ ಇಲ್ಲಿ ತೋರಿಸ್ತದೆ ಕನ್ಫರ್ಮ್ ಯುವರ್ ಪರ್ಫಾರ್ಮೆನ್ಸ್ ಟು ಕೀಪ್ ಯುವರ್ ಆಕ್ಟಿವಿಟಿ ಅಂಟಿಲ್ ಯು ಡಿಲೀಟ್ ಇಟ್ ಮ್ಯಾನ್ಯುವಲಿ. ಇಲ್ಲಿ ಕನ್ಫರ್ಮ್ ಅಂತ ಕೊಡಿ. ಅದು ಡಿಲೀಟ್ ಆಗಲ್ಲ, ನೀವಾಗಿಯೇ ಡಿಲೀಟ್ ಮಾಡಿದ್ರೆ ಮಾತ್ರ ಅದು ಡಿಲೀಟ್ ಆಗ್ತದೆ, ಆ ತರ ಆಯ್ತಾ. ನೆಕ್ಸ್ಟ್ ಗಾಟ್ ಇಟ್ ಅಂತ ಕೊಡಿ. ಓಕೆ, ನಿಮ್ದದು ಇದು ಸೇವ್ ಆಯ್ತು. ಇದು ಮೇನ್ ಸೆಟ್ಟಿಂಗ್ ಆಯ್ತಾ ನಿಮ್ದು. ಇದೇ ನಂದು ಮಿಸ್ಟೇಕ್ ಆಗಿದ್ದು, ನನ್ನ ಮಿಸ್ಟೇಕ್ ನೀವು ಮಾಡಬೇಡಿ. ಮತ್ತೆ ನಿಮ್ಗೆ ನಂದು ಕಮೆಂಟ್ ಅಲ್ಲಿ ಸಹ ಮಿಸ್ಟೇಕ್ ಆಗಿತ್ತು. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಯಾರ್ದು ಬರ್ತಾನೆ ಇರ್ಲಿಲ್ಲ. ನಂದು ಬಿಡಿ, ನಂದು ಹಸ್ಬೆಂಡ್ ಕಮೆಂಟ್ ಮಾಡಿದ್ರು ಅದು ಬರ್ತಾ ಇರ್ಲಿಲ್ಲ ಆಯ್ತಾ. ಅದಕ್ಕೆ ಏನ್ ಸೆಟ್ಟಿಂಗ್ ಮಾಡ್ಬೇಕಂತ ನೋಡುವ. ನಾನ್ ಏನ್ ಸೆಟ್ಟಿಂಗ್ ಮಾಡಿದ್ದೇನೆ ಅಂತ ತೋರಿಸ್ತೀನಿ. ಬೇರೆಯವ್ರು ಏನ್ ಮಾಡ್ತಾರೆ ನನಗ್ ಗೊತ್ತಿಲ್ಲ, ನಾನ್ ಮಾಡಿದ್ದು ನಾನು ತೋರಿಸ್ತೀನಿ ಆಯ್ತಾ. ನಿಮ್ಮದ್ರಲ್ಲಿ ಸಹ ಅದೇನಾದ್ರು ಆತರ ಏನಾದ್ರು ಮಿಸ್ಟೇಕ್ ಆಗಿದ್ರೆ ನೋಡ್ಕೊಂಡ್ ಬನ್ನಿ ಆಯ್ತಾ. ಇದರಲ್ಲಿ ಡೌನಿಗೆ ಬನ್ನಿ. ಇಲ್ಲಿ ನಿಮ್ದು YT ಸ್ಟುಡಿಯೋ ಅಂತ ಓಪನ್ ಮಾಡ್ತೀರಲ್ಲ, ಇದಿಷ್ಟು ಓಪನ್ ಮಾಡ್ಲಿಕ್ಕೆ ಎಲ್ಲ ಗೊತ್ತಿರ್ತದಲ್ಲ ಯೂಟ್ಯೂಬರ್ಸಿಗೆ. ನೆಕ್ಸ್ಟ್ ಇಲ್ಲಿ ಕೆಳಗೆ ಸೆಟ್ಟಿಂಗ್ ಅಂತ ಇರ್ತದೆ, ಮೊಬೈಲ್ ಅಲ್ಲಿ ಸಹ ತೋರಿಸ್ತದೆ ಈ ತರ ಸೆಟ್ಟಿಂಗ್. ಇದು ಫೀಡ್ಬ್ಯಾಕ್ ಏನಾದ್ರು ಕಳಿಸ್ಬೇಕಿದ್ರೆ ಇಲ್ಲಿ ಫೀಡ್ಬ್ಯಾಕ್ ಕಳಿಸಬಹುದು ಯೂಟ್ಯೂಬ್ಗೆ. ನೆಕ್ಸ್ಟ್ ಇದರಲ್ಲಿ ಸೆಟ್ಟಿಂಗ್ ಅಂತ ಕೊಡಿ. ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಇಲ್ಲಿ ಅಪ್ಲೋಡ್ ಅಂತ ಇದೆಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಅಪ್ಲೋಡ್ ಅಲ್ಲಿ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಪ್ಲೋಡ್ ಅಲ್ಲಿ ಬರ್ತದೆ. ಅಡ್ವಾನ್ಸ್ ಸೆಟ್ಟಿಂಗ್, ಇಲ್ಲಿ ಅಪ್ಲೋಡ್ ಅಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಕೊಟ್ಟಿದ್ದೀನಿ ನಾನು. ಇದರಲ್ಲಿ ಕಮೆಂಟ್ಸ್, ಅಪ್ಲೋಡ್ ಅಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್, ಇಲ್ಲಿ ಕಮೆಂಟ್ಸ್ ಉಂಟಲ್ಲ, ನಂದೇನಾಗಿತ್ತು ಇದರಲ್ಲಿ ನಾನು ಇಲ್ಲಿ ಇದು ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಗೊತ್ತಾಗ್ತದೆ. ಇಲ್ಲಿ ಹೋಲ್ಡ್ ಆಲ್ ಅಂತ ನಂದು ಸೆಲೆಕ್ಟ್ ಆಗಿತ್ತು. ನಿಮ್ದು ಏನಾದ್ರು ಹೋಲ್ಡ್ ಆಲ್ ಅಂತ ಇದ್ರೆ ಅದನ್ನು ನೀವು ಇದು ಮಾಡಿ ಬೇಸಿಕ್ ಅಂತ ಕೊಟ್ಟು ಬಿಡಿ ಆಯ್ತಾ. ಇಲ್ಲಾಂದ್ರೆ ನನ್ ಅಂತ ಕೊಟ್ಟು ಬಿಡಿ. ಡೋಂಟ್ ಹೋಲ್ಡ್ ಎನಿ ಕಮೆಂಟ್ ಅಂತ ಹೇಳಿದ್ರೆ ಅದು ಕಮೆಂಟ್ ಅನ್ನು ಹಿಡ್ದಿಟ್ಕೊಳ್ಳುದು ಬೇಡ ಅಂತ. ನಾನು ಹೋಲ್ಡ್ ಆಲ್ ಅಂತ ಕೊಟ್ಟಿದ್ದೇನೆ, ಅದೇನ್ ಮಾಡಿತ್ತು ಕಮೆಂಟ್ ಅನ್ನು ಹಿಡ್ದಿಟ್ಕೊಂಡಿದೆ, ಅದು ಕಮೆಂಟ್ ಬರ್ಲಿಕ್ಕೆ ಬಿಡ್ಲಿಲ್ಲ ಆ ತರ. ಇದರಲ್ಲಿ ನಾನು ಬೇಸಿಕ್ ಅಂತ ಕೊಟ್ಟಿದ್ದೀನಿ. ಈಗ ಬರ್ತಾ ಇದೆ ಕಮೆಂಟ್ಸ್ ಎಲ್ಲ ಆಯ್ತಾ. ನೀವು ಬೇಕಾದ್ರೆ ಇದು ಸೆಟ್ಟಿಂಗ್ ಅನ್ನು ಮಾಡ್ಕೊಳ್ಳಿ. ಇಲ್ಲಿ ಹೋಲ್ಡ್ ಆಲ್ ಅಂತ ಇದ್ರೆ ಆಫ್ ಇದ್ರೆ ಅದನ್ನು ಆನ್ ಮಾಡ್ಕೊಳ್ಳಿ ಆಯ್ತಾ. ಇದು ಆನ್ ಮಾಡ್ಕೊಳ್ಳಿ ಕಮೆಂಟ್ಸ್. ಆದ್ಮೇಲೆ ಇಲ್ಲಿ ಒಂದು ಏನೋ ಇದ್ದಾಗಿತ್ತು ಆಪ್ಷನ್, ಹೇಳ್ತೀನಿ ನೋಡಿ ಹೇಳ್ತೀನಿ ಆಯ್ತಾ. ನಾನಂತ ಹೇಳಿದ್ರೆ ನಾನ್ ಜಾಸ್ತಿ ಎಜುಕೇಶನಲ್ ವಿಡಿಯೋನೇ ಮಾಡುದು. ಆದ್ರೆ ನಮಗೆ ಇದೊಂದು ಹೇಳುವ ಅಂತ ಆಯ್ತು ಯೂಟ್ಯೂಬ್ ಕ್ರಿಯೇಟ್ ಮಾಡುವವರಿಗೆ. ನನ್ನಾಗಿ ನಿಮ್ಗೆ ಆಗೋದು ಬೇಡ, ನನ್ನಾಗೆ ನಿಮ್ದು ವ್ಯೂಸ್ ಎಲ್ಲ ಡಿಲೀಟ್ ಆಗೋದು ಬೇಡ ಅಂತ ನಾನು ಹೇಳಿದ್ದು. ಸಡನ್ ಆಗಿ ಡಿಲೀಟ್ ಆಯ್ತು, ಎಲ್ಲ ವ್ಯೂಸ್ ಡಿಲೀಟ್ ಆಯ್ತು. ಅಲ್ಲ, ಬೇರೆ ಸೆಟ್ಟಿಂಗು ಇರ್ಬಹುದು ಅದರಲ್ಲಿ ಏನಾದ್ರು. ಅದು ರಿಕವರಿ ಹೇಗೆ ಮಾಡುದಂತ ಅದು ನನಗೆ ಗೊತ್ತಿಲ್ಲ ಇನ್ನು. ಅದು ನಂದು ವ್ಯೂಸ್ ಡಿಲೀಟ್ ಆಯ್ತಲ್ಲ, ಅದು ಪುನಃ ರಿಕವರಿ ಯಾವ ತರ ಮಾಡ್ಬೇಕಂತ ಅದು ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೀವು ನನಗೆ ಕಮೆಂಟ್ ಹಾಕಿ, ಇಲ್ಲ ಮೇಲ್ ಮಾಡಿ ಆಯ್ತಾ. ನನ್ನ ಮೇಲ್ ID ಇದೆ, ಯಾವ ತರ ರಿಕವರಿ ಮಾಡ್ಬೋದಂತ, ಹೋದ ವ್ಯೂಸ್ ಅನ್ನು ಯಾವ ತರ ರಿಕವರಿ ಮಾಡ್ಬೋದಂತ. ನನಗೆ ಈಗ ಅದನ್ನು ಸ್ಟಾಪ್ ಮಾಡಿ ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ಅದು ಆಟೋ ಡಿಲೀಟ್ ಅನ್ನು ಆಫ್ ಮಾಡಿ ಬಿಟ್ಟಿದ್ದೇನೆ. ಆನ್ ಇದ್ರೆ ಏನಾಗ್ತದೆ, ಎಲ್ಲ ಡಿಲೀಟ್ ಆಗ್ತಾ ಹೋಗ್ತದೆ ಅಲ್ವಾ. ನೆಕ್ಸ್ಟ್ ಇದರಲ್ಲಿ ನಿಮ್ದು ಇದು ಸೆಟ್ಟಿಂಗ್ ಮಾಡಿರಲ್ವಾ ಅಡ್ವಾನ್ಸ್ ಸೆಟ್ಟಿಂಗ್, ಇಲ್ಲಿ ನೆಕ್ಸ್ಟ್ ನಿಮ್ದು ಕಮೆಂಟ್ಸ್ ಎಲ್ಲ ಇನ್ನೊಂದು ಇದ್ರಲ್ಲಿ ಸೆಟ್ಟಿಂಗ್ ಅಲ್ಲಿ ಸಹ ಬರಲ್ಲ. ಅದು ಯಾವುದು ಗೊತ್ತಾ, ಇಲ್ಲಿ ನೀವು ಒಂದ್ ವೇಳೆ ಕಿಡ್ಸ್ ಚಾನಲ್ ಆನ್ ಆಗಿದ್ರೆ ಇದು set this channels as made for kids. I mostly uploaded content that's made for kids. ಇದು ಸೆಲೆಕ್ಟ್ ಆಗಿದ್ರೆ ನಿಮ್ಗೆ ಕಮೆಂಟ್ಸ್ ಬರಲ್ಲ. ಅದಕ್ಕೆ ಇಲ್ಲಿ
ನೋ ಸೆಟ್ ದಿಸ್ ಚಾನಲ್ಸ್ ಆಸ್ ಮೇಡ್ ಫಾರ್ ಕಿಡ್ಸ್. ಇದೊಂದನ್ನು ಇದು ಸೆಲೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಇದು ಸೆಲೆಕ್ಟ್ ಇರ್ಬೇಕಾಯ್ತಾ. ಒಂದ್ ವೇಳೆ ಫಸ್ಟ್ ಅದು ಸೆಲೆಕ್ಟ್ ಇದ್ರೆ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮ್ದು ಕಿಡ್ಸ್ ಚಾನಲ್ ಆಗಿದ್ರೆ ಅದು ಫಸ್ಟ್ ಅದೇ ಇರ್ಲಿ ಆಯ್ತಾ. ಕಮೆಂಟ್ಸ್ ಬರಲ್ಲ ಮಾತ್ರ. ಇದು ಸೆಕೆಂಡ್ ಸೆಲೆಕ್ಟ್ ಮಾಡಿದ್ರೆ ಕಮೆಂಟ್ಸ್ ಬರ್ತದೆ. ಇದೊಂದ್ ವೇಳೆ ಇಲ್ಲದಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಓಕೆ, ಇದು ಯಾವ್ದ್ರಲ್ಲಿ? ಚಾನಲ್ ಅಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಲ್ಲಿ ಇದೆ ಆಯ್ತಾ. ಅಪ್ಲೋಡ್ ಅಲ್ಲಿ ಏನು? ಅಪ್ಲೋಡ್ ಅಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಲ್ಲಿ ಕಮೆಂಟ್ಸ್, ಇಲ್ಲಿ ಕಮೆಂಟ್ಸ್ ಆನ್ ಮಾಡ್ಬೇಕು ಆಯ್ತಾ. ಆದ್ಮೇಲೆ ಕಮ್ಯುನಿಟಿಯಲ್ಲಿ ಏನೋ ಒಂದು ತೋರಿಸಿದೆ ಅಲ್ಲ, ನಾನು ಕಮ್ಯುನಿಟಿಯಲ್ಲಿ ಒಂದಿದೆ ಅಲ್ವಾ, ಕಮ್ಯುನಿಟಿಯಲ್ಲಿ ಏನೋ ಮಾಡಿದೆ ಅಲ್ಲ ಈಗ ಡಿಫಾಲ್ಟ್ ಅಲ್ಲಿಯಾ. ಇಲ್ಲಿ ಸಹ ಇದೆ ನೋಡಿ ಕಮೆಂಟ್. ಕಮ್ಯುನಿಟಿಯಲ್ಲಿ ಸಹ ಇದೆ. ಕಮ್ಯುನಿಟಿ ಇಲ್ಲಿ ಬನ್ನಿ, ಡಿಫಾಲ್ಟ್ಸ್ ಗೆ ಬನ್ನಿ. ಇಲ್ಲಿ ಸಹ ಕಮೆಂಟ್ಸ್ ಆನ್ ಇದೆ ಆಫ್ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆಯ್ತಾ. ಇದು ಆನ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನನ್ ಅಂತ ಕೊಡಿ, ಇಲ್ಲದ್ರೆ ಬೇಸಿಕ್ ಅಂತ ಕೊಡಿ ಆಯ್ತಾ. ಇಲ್ಲಿ ಓಲ್ಡ್ ಆಲ್ ಅಂತ ಇದ್ರೆ ಅದನ್ನ ಬೇಸಿಕ್, ಇಲ್ಲದ್ರೆ ನನ್ ಅಂತ ಕೊಟ್ಟು ಬಿಡಿ ಆಯ್ತಾ. ಆಫ್ ಇದ್ರು ಇದು ಆಫ್ ಇದೆ ಅಂತಾನು ನೋಡ್ಕೊಳ್ಳಿ ಒಂದ್ಸಲ. ನೆಕ್ಸ್ಟ್ ಇದರಲ್ಲಿ ಇಲ್ಲಿ ಸಹ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಪ್ರತಿಯೊಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಸಹ ಚೆಕ್ ಮಾಡ್ಕೊಳ್ಳಿ ಆಯ್ತಾ. ಕಮೆಂಟ್ಸ್ ಆನ್ ಇದೆ ಆಫ್ ಇದೆ ಅಂತ. ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಸೆಲೆಕ್ಟ್ ಮಾಡೋದು ಗೊತ್ತಲ್ಲ ನಿಮಗೆ, ನೋಡಿ. ಇಲ್ಲಿ ಕಂಟೆಂಟ್ ಗೆ ಬನ್ನಿ. ಕಂಟೆಂಟ್ ಅಲ್ಲಿ ವಿಡಿಯೋಸ್ ಅಂತ ಇದೆ ನೋಡಿ, ವಿಡಿಯೋಸ್ಗೆ ಕ್ಲಿಕ್ ಮಾಡಿ. ನಿಮ್ದು ಯಾವ್ದು ಎಲ್ಲ ವಿಡಿಯೋಸ್ ಅಲ್ಲಿ ಒಂದ್ ವೇಳೆ ನಿಮ್ಗೆ ಕಮೆಂಟ್ಸ್ ಬರದಿದ್ರೆ ಎಲ್ಲ ವಿಡಿಯೋಸ್ಗೆ ಹೋಗಿ ನೀವು ಸೆಟ್ ಮಾಡ್ಬೇಕಾಗ್ತದೆ ನಿಮ್ದು ಕಮೆಂಟ್ಸ್ ಇದನ್ನು. ಇಲ್ಲಿ ವಿಡಿಯೋಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಯಾವ್ದು ವಿಡಿಯೋಸ್ ನಿಮ್ದು ಕಮೆಂಟ್ಸ್ ನೀವು ಆಫ್ ಆಗಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲ, ಒಂದ್ ವೇಳೆ ಯಾವ್ದು ವಿಡಿಯೋಸ್ ಕಮೆಂಟ್ಸ್ ಬರ್ತಿಲ್ಲ ಅಂತಿದ್ರೆ ಎಲ್ಲ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕಂಟೆಂಟ್ ಗೆ ಬಂದು ಪುನಃ ತೋರಿಸ್ತೀನಿ ನೋಡಿ. ಅದಷ್ಟು ಸೆಟ್ಟಿಂಗ್ ಅಲ್ಲಿ ಅಷ್ಟು ಸೆಟ್ಟಿಂಗ್ ಮಾಡಿರಲ್ಲ. ಆದ್ಮೇಲೆ ಇಲ್ಲಿ ಕಂಟೆಂಟ್ ಗೆ ಬಂದು ಇಲ್ಲಿ ವಿಡಿಯೋಸ್ ಅಂತ ಕೊಡ್ಬೇಕಾಯ್ತಾ. ವಿಡಿಯೋಸ್ ಅಂತ ಕೊಟ್ಟು ಇಲ್ಲಿ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೀಟೇಲ್ಸ್ ಪೆನ್ಸಿಲ್ ತರ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಆವಾಗ ಅದು ಪುನಃ ಓಪನ್ ಆಗ್ತದೆ. ಅದು ಇಲ್ಲಿ ಶೋ ಮೋರ್ ಅಂತ ಕೊಡಿ ಕೆಳಗೆ. ಅವಾಗ ಫುಲ್ ಇಲ್ಲಿ ಕೆಳಗೆ ಇದು ತೋರಿಸ್ತದೆ. ಇದೆಲ್ಲ ನೀವು ಸೆಟ್ಟಿಂಗ್ ಮಾಡ್ಬೇಕು. ಇದು ನಾನು ಹೇಳಿಕೊಟ್ಟಿದ್ದೇನೆ. ಇದು ವಿಡಿಯೋಸ್ ಅನ್ನು ಮಾಡಿದ್ದೇನೆ ನಾನು, ಯಾವ ತರ ಅಪ್ಲೋಡ್ ಮಾಡುದಂತ ಫೈಲ್. ಯೂಟ್ಯೂಬ್ ಅಲ್ಲಿ ಯಾವ ತರ ಫೈಲ್ಸ್ ವಿಡಿಯೋಸ್ ಯಾವ ತರ ಅಪ್ಲೋಡ್ ಮಾಡುದಂತ ಹೇಳಿಕೊಟ್ಟಿದ್ದೇನೆ. ಇದೆಲ್ಲ ಗೊತ್ತಾಗದಿದ್ರೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಆಯ್ತಾ, ಯಾವ ತರ ಅಪ್ಲೋಡ್ ಮಾಡುದಂತ. ಇಲ್ಲಿ ನೋಡಿ ಕಮೆಂಟ್ಸ್ ರೇಟಿಂಗ್ ಅಂತ ಇದೆ ನೋಡಿ, ಇಲ್ಲಿ ಆನ್, ಮತ್ತೆ ಇಲ್ಲಿ ಕಮೆಂಟ್ಸ್ ಇಲ್ಲಿ ನನ್ ಅಂತ ಇರ್ಬೇಕು, ಇಲ್ಲದ್ರೆ ಬೇಸಿಕ್ ಅಂತ ಇರ್ಬೇಕು ಆಯ್ತಾ. ಇಲ್ಲಿ ಒಂದ್ ವೇಳೆ ಆಫ್ ಆಗಿದ್ರೆ ಆನ್ ಮಾಡ್ಕೊಳ್ಳಿ ಆಯ್ತಾ. ಇದು ಮೇನ್ ಆಯ್ತಾ. ಎಲ್ಲ ವಿಡಿಯೋ ಒಂದ್ ವೇಳೆ ನಿಮ್ದು ಸೆಟ್ಟಿಂಗ್ ಅಲ್ಲಿ ಮಿಸ್ಟೇಕ್ ಆಗಿದ್ರೆ ಪುನಃ ಪ್ರತಿಯೊಂದು ಪರ್ಟಿಕ್ಯುಲರ್ ವಿಡಿಯೋಗೆ ಹೋಗಿ ನೀವು ಇಲ್ಲಿ ಆನ್ ಅಂತ ಕೊಟ್ಟು ಇಲ್ಲಿ ಇದು ಆನ್ ಅಂತ ಕೊಟ್ಟಾಗ ಇಲ್ಲಿ ಸೇವ್ ಬರ್ತದೆ. ಸೇವ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗಿ ಇರ್ತದೆ ಆಯ್ತಾ. ಇಲ್ಲಿ ಸೇವ್ ಅಂತ ಕೊಡ್ಬೇಕು ಆಯ್ತಾ. ನಂದು ಇದು ಕಮೆಂಟ್ ಸರಿ ಇದೆ, ಹಾಗಾಗಿ ನಾನು ಅಲ್ಲಿ ಏನ್ ಮಾಡ್ಲಿಲ್ಲ ಚೇಂಜಸ್. ಇದು ನಂದು ಇವತ್ತಿಂದು ವಿಡಿಯೋ ಆಗಿತ್ತು. ಯೂಟ್ಯೂಬ್ ಅಲ್ಲಿ ಯಾವ ತರ ಸೆಟ್ಟಿಂಗ್ ಮಾಡ್ಬೇಕಂತ. ಯಾಕಂತ ಹೇಳಿದ್ರೆ ನನಗೆ ತುಂಬಾ ಲಾಸ್ ಆಯ್ತು. ಅಂತ ಹೇಳಿದ್ರೆ ವ್ಯೂಸ್ ನಂದು ಬಂದಿದ್ದೆಲ್ಲ ಡಿಲೀಟ್ ಆಯ್ತಲ್ವಾ. ಆದ್ರಿಂದ ನಿಮಗೆ ಆತರ ಆಗೋದು ಬೇಡ. ನೀವು ಕರೆಕ್ಟ್ ಆಗಿ ಸೆಟ್ಟಿಂಗ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಚೆಕ್ ಮಾಡ್ತಾ ಇರಿ ನಿಮ್ದು ಏನಾದ್ರು ಎಲ್ಲಿ ಸೆಟ್ಟಿಂಗ್ ಮಿಸ್ಟೇಕ್ ಆಗಿದೆ ಅಂತ. ನಮ್ಗೆ ಅದು ಓದೋದೇ ಗೊತ್ತಾಗಲ್ಲ ವ್ಯೂಸ್ ಎಲ್ಲ, ಗೊತ್ತಾಯ್ತಾ. ಸಡನ್ಲಿ ಹೋದ್ಮೇಲೆ ಗೊತ್ತಾಗೋದು ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ನಾನದು ಹುಡುಕಿ ಒಂದು 2-3 ದಿವಸ ಹುಡುಕ್ತಾನೆ ಇದ್ದೆ, ಯಾರು ಹೇಳ್ತಾನೆ ಇರ್ಲಿಲ್ಲ.
ಆದ್ಮೇಲೆ ನಾನೇ ಹುಡುಕಿ ಮತ್ತೆ ಗೊತ್ತಾಯ್ತು ನನಗೆ ಅದು ಸೆಟ್ಟಿಂಗ್ ಮಿಸ್ಟೇಕ್ ಆಗಿದೆ ಅಂತ. ಗೂಗಲ್ ನಾವು ಖಾಲಿ ಯೂಟ್ಯೂಬ್ ಅಲ್ಲೇ ಸರ್ಚ್ ಮಾಡ್ತಾ ಇರ್ತೇವೆ, ನಾವು ಗೂಗಲ್ ಅಕೌಂಟ್ ಎಲ್ಲ ನೋಡ್ಲಿಕ್ಕೆ ಹೋಗಲ್ಲ ಅಲ್ವಾ. ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೂಗಲ್ ಅಕೌಂಟ್ ಅಲ್ಲೇ ನಾವು ಮಿಸ್ಟೇಕ್ ಆಗೋದು ಹೆಚ್ಚಿನದು. ಇದು ಗೂಗಲ್ ಅಕೌಂಟ್ ಅಲ್ಲಿ ಏನಾದ್ರು ಸೆಟ್ಟಿಂಗ್ ಮಿಸ್ಟೇಕ್ ಆಗಿದ್ರೆ ಯೂಟ್ಯೂಬ್ಗೆ ಸಹ ಅದು ಕನೆಕ್ಟ್ ಆಗ್ತದೆ ಆಯ್ತಾ. ಅದು ನೀವು ಅಲ್ಲಿ ಯೂಟ್ಯೂಬ್ ಸೆಟ್ಟಿಂಗ್ ಸ್ವಲ್ಪ ಕರೆಕ್ಟ್ ಮಾಡಬೇಕು. ನನ್ನ ವಿಡಿಯೋ ವಾಚ್ ಮಾಡಿದಕ್ಕೆ ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಒಂದು ವೇಳೆ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ನಾನು ಟ್ರೇಡಿಂಗ್ ಚಾನಲ್ ಮಾಡ್ತಿದ್ದೀನಲ್ಲ, ಟ್ರೇಡಿಂಗ್ ಇಂಟ್ರೆಸ್ಟ್ ಇದ್ರೆ ನಂದು ಕೋರ್ಸ್ ಫ್ರೀ ಕೋರ್ಸ್ ಇದೆ ಕನ್ನಡ, ಅದನ್ನು ನೋಡಿ ಆಯ್ತಾ. ಕಮೆಂಟ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.